ಮಾಹಿತಿ ಚಾನಲ್ಗೆ ಸ್ವಾಗತ. ಕರ್ನಾಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರು ಇವರು ಏನು ಮಾಡ್ತಿದ್ದಾರೆ, ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ದಿನಾಂಕ 16/5/2026 ಮಾಡ್ತಿದ್ದಾರೆ, ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ವಿಷಯ ಏನಂದರೆ, ರಾಜ್ಯ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ 31/12/2015 ಪೂರ್ವದಲ್ಲಿ ನಿಧನ, ನಿವೃತ್ತಿ, ರಾಜೀನಾಮೆ ಮತ್ತು ಇತರೆ ಕಾರಣಗಳಿಂದ ತೆರವಾದ ಹುದ್ದೆಗಳನ್ನೇ ಮಾಡ್ತಾರೆ ಭರ್ತಿ ಮಾಡಿಕೊಳ್ಳದೆ ಅಂತ ಮಾಡ್ತಾರೆ ಒಂದು ಸುತ್ತೋಲೆಯನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಹೊರಡಿಸಿದೆ. ಏನಂದರೆ 31/12/2015 ಪೂರ್ವದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಸರ್ಕಾರ ಈ ಕೂಡಲೇ ಭರ್ತಿ ಮಾಡಿಕೊಳ್ಬೇಕಂತ ಮಾಡ್ಕೊಳ್ತೆ ಒಂದು ಆದೇಶವನ್ನು ಹೊರಡಿಸಿ, ಅದರಲ್ಲಿ ನಿಮ್ಮ ಶಾಲೆಯಲ್ಲಿರುವ ಖಾಲಿ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಅನುದಾನಿತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಒಂದು ಮಾಹಿತಿಯನ್ನು ಕೂಡ ರವಾನಿಸಿದೆ. ಈಗಾಗಲೇ ಅನುದಾನಿತ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಒಂದು ಲಿಸ್ಟನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದೆ. ಮುಂದಿನ ದಿನಮಾನಗಳಲ್ಲಿ 2016ರಿಂದ 2020 ಒಳಗಿನ ಹುದ್ದೆಗಳನ್ನು ತುಂಬಿಕೊಳ್ಳೋಕ್ಕೆ ಸರ್ಕಾರ ಚಿಂತನೆಯನ್ನು ಕೂಡ ಶೀಘ್ರದಲ್ಲಿಯೇ ಕೂಡ ಅನುದಾನಿತ ಪ್ರೌಢಶಾಲೆಗಳ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಒದಗಿ ಬರ್ತಾ ಇದೆ. ಈಗಾಗಲೇ ನೀವು ಪ್ರೌಢಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಆ ಪ್ರೌಢಶಾಲೆಯನ್ನು ಬಿಟ್ಟು ಬರಬೇಡಿ. ನಿಮ್ಮ ರೋಸ್ಟರ್ ಬರುವ ತನಕ ನೀವು ಕಾಯ್ಕೊಂಡು ಅಲ್ಲೇ ಈ ಒಂದು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ. ನಿಮ್ಮ ರೋಸ್ಟರ್ ಬಂದರೆ ನೀವೇ ಮಾಡಬೇಕಂದ್ರೆ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೆ ಭೇಟಿಯಾಗಿ ಅದರ ಮುಂದಿನ ಒಂದು ವಿಶೇಷವನ್ನು ಅರಿತುಕೊಂಡು ನೀವು ಮುಂದಿನ ಒಂದು ಇದಕ್ಕೆ ನೀವು ಹಾಜರಾಗಬೇಕಾಗುತ್ತದೆ. ಈ ಬಸವ ಸಂಸ್ಕೃತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಮುರಾರ್ಜಿ ನಗರ, ಸೆಕೆಂಡ್ ಸ್ಟ್ರೀಟ್, ಗೋಕುಲ್ ರೋಡ್, ಹುಬ್ಬಳ್ಳಿಯಲ್ಲಿ ಕಂಡು ಬರ್ತಾ ಇದೆ. ಸಂಸ್ಥೆಯಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ. ಬಸವ ಕೇಂದ್ರ, VM ಕೊಟಗಿ ಬಸವಣ್ಣ ಸಂಸ್ಕೃತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಹೆಡ್ ಮಾಸ್ಟರ್ ಹುದ್ದೆಗೆ ನೇಮಕಾತಿ ನೋಡಬಹುದು, ಒಂದು ಹುದ್ದೆ. ಈ ಒಂದು ಹುದ್ದೆಗೆ ನೀವು BSc BCom BA BEd ವಿತ್ 10 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. MSc MEd ಅಥವಾ BEd ಅಥವಾ 5 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳ್ತಾ ಇದ್ದಾರೆ. ನಂತರ ನೋಡಬಹುದು ಸೈನ್ಸ್ ಟೀಚರ್ ಒಂದು ಹುದ್ದೆ, MSc BSc BEd, ಇಂಗ್ಲೀಷ್ ಒಂದು ಹುದ್ದೆ, MA BA BEd, ಮ್ಯಾಥ್ಸ್ ಟೀಚರ್ MSc BSc BEd ಆಗಿರಬೇಕು. ನಂತರ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಕೂಡ ಇಲ್ಲಿ ಒಂದು ಹುದ್ದೆ BPEd ಆಗಿರಬೇಕು. ನಂತರ ಕಂಪ್ಯೂಟರ್ ಟೀಚರ್ಗೆ ಕೂಡ ಇಲ್ಲಿ ಒಂದು ಹುದ್ದೆ BCA ಅಂದರೆ ಕಂಪ್ಯೂಟರ್ ಎಜುಕೇಷನ್ ಆಗಿರಬೇಕು. ಸೋಷಿಯಲ್ ಸೈನ್ಸ್ ಹುದ್ದೆ ಕೂಡ ಅದು ಕೂಡ ಒಂದು ಹುದ್ದೆ MA BEd ಆಗಿರಬೇಕು. ಹಿಂದಿ ಅದು ಕೂಡ ಒಂದು ಹುದ್ದೆ MA BEd ಆಗಿರಬೇಕು. ಇಷ್ಟೆಲ್ಲ ಒಂದು ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರದಲ್ಲಿ ನೇರ ಸಂದರ್ಶನ ಮುಖಾಂತರ ನೀವೇನು ಮಾಡಬೇಕಿಲ್ಲಿ ಆಯ್ಕೆ ಆಗಬೇಕಾಗುತ್ತದೆ. 31 ಮೇ 2026 ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಒಳಗಾಗಿ ಇವರು ನಿಮ್ಮ ಮನೆ ಮಾಡ್ಕೊಳ್ತಾರೆ. ನೇರ ಸಂದರ್ಶನ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಬಯೋಡೇಟಾ ಮತ್ತು ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವೇ ಮಾಡಬೇಕಂದ್ರೆ ಆ ಸಂಸ್ಥೆ ಒಂದು ಇಮೇಲಿಗೆ ಈ ಕೂಡಲೇ ರವಾನಿಸಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸತ್ಯ ಸಾಯಿ ಎಜುಕೇಷನ್ ಟ್ರಸ್ಟ್ ಕರ್ನಾಟಕ, ಶ್ರೀ ಸತ್ಯ ಸಾಯಿ PU ಕಾಲೇಜ್ ಫಾರ್ ವುಮೆನ್, ಸಾಯಿ ಚರಣ್ ಕ್ಯಾಂಪಸ್, 4th ಕ್ರಾಸ್, ಸಪ್ತಾಪುರ, ಧಾರವಾಡದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತಾ ಇದೆ ಈ ಒಂದು ಸಂಸ್ಥೆಯಲ್ಲಿ. ಮೊದಲನೇದಾಗಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ, ಪ್ರೀ ಯೂನಿವರ್ಸಿಟಿ ಕಾಲೇಜ್ ಫಾರ್ ವುಮೆನ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಪೋಸ್ಟ್ ಗ್ರಾಜ್ಯುಯೇಟ್ ಜೊತೆಗೆ BEd ಕೂಡ ಆಗಿರಬೇಕು. 5 ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಸಂಸ್ಥೆ ಕೇಳ್ತಾ ಇದೆ. ನಂತರ ಕೆಮಿಸ್ಟ್ರಿ ನೀಟ್ ಮತ್ತು JEE ಲೆಕ್ಚರ್ ಅಂದರೆ ನೀವು ನೀಟ್ ಮತ್ತು JEEಗಳಿಗೆ ಮಾಡಬೇಕು. ಇಲ್ಲಿ ಕೋಚಿಂಗ್ ಮಾಡಲು ಇಲ್ಲಿ ಉಪನ್ಯಾಸಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು 3ರಿಂದ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಅದೇ ರೀತಿಯಾಗಿ ಆ ಸಂಸ್ಥೆಯಲ್ಲಿ ನೀವು JEE ಆಗಿರ್ಬೋದು, ನೀಟ್ ಮತ್ತು ಇವುಗಳಿಗೆ ನೀವು ಇಲ್ಲಿ ಬೋಧನೆಯನ್ನು ಕೂಡ ಮಾಡಬೇಕಾಗುತ್ತದೆ. ನಂತರ ನೋಡಬಹುದು ನೀವು ಇಲ್ಲಿ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು 3 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಮಾಸ್ಟರ್ ಡಿಗ್ರಿ ಕೂಡ ಮಾಡಿರಬೇಕಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಎಲ್ಲ ಒಂದು ಸ್ಕಿಲ್, ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಆ ಸಂಸ್ಥೆ ಇದು ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸ್ತಾ ಇದೆ. ಒಳ್ಳೆಯ ಸ್ಯಾಲ್ರಿ ಕೂಡ ಈ ಒಂದು ಸಂಸ್ಥೆ ನೀಡ್ತಾ ಇದೆ ನಿಮಗೆ. ಆಸಕ್ತಿಗಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಜೊತೆಗೆ ನಿಮ್ಮ ಎಲ್ಲ ಒಂದು ಬಯೋಡಾಟಾವನ್ನು ಕೂಡ ಆ ಸಂಸ್ಥೆ ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಿ ಅರ್ಜಿ ಕೂಡ ಸಲ್ಲಿಸಬಹುದು.
ಜ್ಞಾನಯೋಗಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಸವದತ್ತಿ ರಸ್ತೆ, ಕಾಶಿನಗರ, ಧಾರವಾಡದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾರೆ. ನಮ್ಮ ಸಂಸ್ಥೆಯ ಮಾರ್ಗದರ್ಶನ ನಡೆಯುತ್ತಿರುವ ಪ್ರಾಥಮಿಕ ಆಂಗ್ಲ ಮಾಧ್ಯಮಿಕ ಶಾಲೆ ಹಾಗೂ ಕೋಚಿಂಗ್ ವಿಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗೆ ಮಾಡ್ಕೊಳ್ತಾ ಇದ್ದಾರೆ, ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ MA MSc BA BEd ಆಗಿರಬೇಕು ಒಂದು ಹುದ್ದೆ. ಜನರಲ್ ನಾಲೆಜ್ ಟೀಚರ್ ಅದು ಕೂಡ BA BEd ಮತ್ತು MA BEd 4 ಹುದ್ದೆಗೆ ನೇಮಕಾತಿ. ಮ್ಯಾಥಮೆಟಿಕ್ಸ್ BSc BEd MSc BEd 5 ಹುದ್ದೆ. ಇಂಗ್ಲಿಷ್ ಟೀಚರ್ BA BEd MA BEd ಮತ್ತು 4 ಹುದ್ದೆ. ಸೈನ್ಸ್ ಟೀಚರ್ 3 ಹುದ್ದೆ. ವಾಚ್ಮ್ಯಾನ್ ಅಟೆಂಡರ್ ಹುದ್ದೆ ಕೂಡ ಅದು ಕೂಡ SLC ಮತ್ತು ಡಿಗ್ರಿ ಒಟ್ಟು 6 ಹುದ್ದೆಗೆ ನೇಮಕಾತಿ. ಕುಕ್ ಕೂಡ ಇಲ್ಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಕೂಡ ಇಲ್ಲಿ ಮೊದಲ ಆದ್ಯತೆ ನೀಡ್ತಾ ಇದೆ, ಅದು ಕೂಡ 4 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಡ್ರೈವರ್ ಹುದ್ದೆಗೆ ನೇಮಕಾತಿ, ಹ್ಯಾವಿ ಲೈಸೆನ್ಸ್ ಇರಬೇಕು, 4 ಹುದ್ದೆಗೆ ನೇಮಕಾತಿ. ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ, BCom MBA ಮತ್ತು 1 ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, 4 ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾದರೆ ದಿನಾಂಕ 23/5/2026 ಒಳಗಾಗಿ ನೀವೇ ಮಾಡಬೇಕು. ನಿಮ್ಮ ಇತ್ತೀಚಿನ ಒಂದು ಭಾವಚಿತ್ರ ಜೊತೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳ ಒಂದು ಬಯೋಡಾನ ಕೂಡ ನೀವು ನೋಡಬಹುದು. ಜ್ಞಾನಯೋಗಿ ಕೋಚಿಂಗ್ ಕ್ಲಾಸಸ್, ಗಾಂಧಿನಗರ 1ನೇ ಕ್ರಾಸ್, ಹೆಗ್ಗೇರಿ ಬಿಲ್ಡಿಂಗ್, PB ರೋಡ್, ಧಾರವಾಡಕ್ಕೆ ನೀವು ಮಾಡಬೇಕು. ಭೇಟಿಯಾಗಿ ಅರ್ಜಿ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಕಾಲೇಜ್ ಆಫ್ ದ ಫಾರ್ಮಸಿ ಈ ಒಂದು ಸಂಸ್ಥೆ ನೋಡಬಹುದು PB ರೋಡ್, ರಾಣೆಬೆನ್ನೂರದಲ್ಲಿ ಕಂಡು ಬರ್ತಾ ಇದೆ, ಹಾವೇರಿ ಡಿಸ್ಟಿಕ್ ಆಗಿರುತ್ತದೆ. ಇಲ್ಲಿ ಕೂಡ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಕೂಡ ಈ ಸಂಸ್ಥೆ ಮಾಡ್ಕೊಳ್ತಾ ಇದೆ ನೋಡಬಹುದು. ಮೊದಲೇದಾಗಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ, ಡಿಪಾರ್ಟ್ಮೆಂಟ್ ಎನಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕ್ವಾಲಿಫಿಕೇಷನ್ MPAR ಮತ್ತು PhD ಕೂಡ ಆಗಿರಬೇಕು, 15 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ಡಿಪಾರ್ಟ್ಮೆಂಟ್ ನೋಡ್ಬೋದು ಫಾರ್ಮಾಲಜಿ, ಫಾರ್ಮಾಸ್ಟಿಕ್, ಕೆಮಿಸ್ಟ್ರಿ, ಫಾರ್ಮೋಕೋಸಿ ಮತ್ತು ಫಾರ್ಮಾಸ್ಟಿಕ್ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ MPharm 1 ರಿಂದ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಂತ ಹೇಳ್ತಾ ಇದ್ದಾರೆ. ಆಸಕ್ತಿ ಒಳಬಿಟ್ಟು ನಿಮ್ಮ ರೆಸ್ಯೂಮನ್ನು ಆ ಸಂಸ್ಥೆ ಇಮೇಲ್ಗೆ ನೀವು ದಿನಾಂಕ 10/6/2026 ಒಳಗಾಗಿ ನೀವೇ ಮಾಡಬೇಕು, ಅರ್ಜಿ ಕೂಡ ಸಲ್ಲಿಸಬಹುದು. ಪ್ರೆಷರ್ ಕೂಡ ಇವರು ಒಂದು ಚಾನ್ಸನ್ನು ಕೂಡ ನೀಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನೋಡ್ಬೋದು. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿ ಕೂಡ ಈ ಒಂದು ಸಂಸ್ಥೆ ನೀಡ್ತಾ ಇದೆ, ಅರ್ಜಿ ಕೂಡ ಸಲ್ಲಿಸಬಹುದು. ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿಯವರ ಕಾರ್ಯಾಲಯ IMA ಹಾಗೂ ಇತರೆ ಕಂಪನಿ ವಂಚನೆ ಪ್ರಕರಣಗಳು ಈ ಸಂಸ್ಥೆ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ನೀವಿಲ್ಲಿ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಮತ್ತು ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರ ವತಿಯಿಂದ ಇಲ್ಲಿ ಹಲವಾರು ಹುದ್ದೆಗಳಿಗೆ ಇವರು ಏನು ಮಾಡ್ಕೊಳ್ತಾರೆ, ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ನಿಮ್ಮ ರೆಸ್ಯೂಮನ್ನು ಕೂಡ ಏನು ಮಾಡಬೇಕು, ನೀವು ಆ ಸಂಸ್ಥೆಗೆ ನೀವು ಸಲ್ಲಿಸಬೇಕಾಗುತ್ತದೆ. ಲಾಸ್ಟ್ ಡೇಟ್ ನೋಡ್ಬೋದು 30/5/2026 ಒಳಗಾಗಿ ನೀವು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬಹುದು. ಹುದ್ದೆಗೆ ನೀವು ನೋಡ್ಬೋದು ಡೆಪ್ಯೂಟಿ ತಹಶೀಲ್ದಾರ್ ಒಂದು ಹುದ್ದೆಗೆ ನೇಮಕಾತಿ. ಮಾಸಿಕ ಗರಿಷ್ಠ ಗುತ್ತಿಗೆ ವೇತನ 55,000 ರೂಪಾಯಿ ವೇತನ ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ವಿದ್ಯಾರ್ಹತೆ ರಿಟೈರ್ಡ್ ಫ್ರಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ನೀವೇನು ಅಂದರೆ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ನಿವೃತ್ತ ಹೊಂದಿದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಹುದ್ದೆ ನೋಡ್ಬೋದು ಲೀಗಲ್ ಟೈಪಿಸ್ಟ್ ಹುದ್ದೆಗೆ ನೇಮಕಾತಿ. ವಿದ್ಯಾರ್ಹತೆ ನೀವು ನೋಡ್ಬೋದು LLB ರಿಜಿಸ್ಟರ್ಡ್ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ, ಟೈಪಿಂಗ್ ಸ್ಪೀಡ್ 40, WPM ಇಂದ ಇಂಗ್ಲೀಷ್ ಕನ್ನಡ ಎಬಿಲಿಟಿ ಕಮ್ಯುನಿಕೇಟ್ ಇನ್ ಬೋತ್ ಕನ್ನಡ ಇಂಗ್ಲೀಷ್ ಅಂದರೆ ಇಲ್ಲಿ LLB ಆದಂಥ ಮತ್ತು ಬಾರ್ ಕೌನ್ಸಿಲ್ ಎಕ್ಸಾಮ್ ಕೂಡ ಇಲ್ಲಿ ಏನಾಗಬೇಕು ಅಂದರೆ ಕ್ಲಿಯರ್ ಆಗಿರಬೇಕು. ನಂತರ ಟೈಪಿಸ್ಟ್ ಕೂಡ ನಿಮಗೆ ಇಲ್ಲಿ ಬರಬೇಕಾಗುತ್ತದೆ. ಅದು ಕೂಡ ಒಂದು ಹುದ್ದೆ. ಮಾಸಿಕ ಗುತ್ತಿಗೆ ವೇತನ ನೋಡಬಹುದು 22,000ರಿಂದ 24,000 ರೂಪಾಯಿ ವೇತನ ಕೂಡ ನೀಡ್ತಾ ಇದೆ ಸಂಸ್ಥೆಯು. ಭರ್ತಿ ಮಾಡಬೇಕಾದ ಹುದ್ದೆ ವಿವರ ಸರ್ಕಾರಿ ಆದೇಶ ಮೂಲಕ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಈ ಒಂದು ಹುದ್ದೆಯನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಅರ್ಜಿ ಕೂಡ ಸಲ್ಲಿಸಬಹುದು. ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಮೊದಲೇದಾಗಿ ಇಲ್ಲಿ ಸೆಕೆಂಡರಿ ಒಂದು ಡಿಪಾರ್ಟ್ಮೆಂಟಲ್ಲಿ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ, ಅಲ್ಲಿ ಕೂಡ ಆರ್ಟ್ ಆ್ಯಂಡ್ ಡಿಸೈನ್, ಬಯೋಲಜಿ, ಕಾಂಬೈನ್ ಸರ್ವಿಸ್, ಅಕೌಂಟೆಂಟ್, ಬಯೋಲಜಿ, ಬಿಸ್ನೆಸ್ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಲಾ, ಕೆಮಿಸ್ಟ್ರಿ, ಎಕನಾಮಿಕ್ಸ್, ಅಕೌಂಟೆಂಟ್, ಎನ್ಕಿರಿ, ಇಂಗ್ಲೀಷ್ ಇಷ್ಟೆಲ್ಲ ಹುದ್ದೆಗೆ ಅಂದರೆ ಇಲ್ಲಿ ಜಿಯೋಗ್ರಫಿ, ಸೈನ್ಸ್, ಹಿಸ್ಟ್ರಿ, ಟೂರಿಸಮ್, ICT, IT, ಸೈನ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಮ್ಯಾಥ್ಸ್, ಸ್ಟ್ಯಾಟಿಕ್ಸ್, ಫಾರ್ಮಸಿ, ಫಿಸಿಕಲ್, ಸೋಷಿಯಲ್ ಇಷ್ಟೆಲ್ಲ ಹುದ್ದೆಗಳಿಗೆ ಸೆಕೆಂಡರಿ ಶಿಕ್ಷಕರು ಅಂದರೆ ಇಲ್ಲಿ ಲೆಕ್ಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ
ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು ಮಿಡಲ್ ಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ HRT ನೋಡಬಹುದು. ಇಲ್ಲಿ ಥಿಂಕಿಂಗ್ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಹುದ್ದೆಗೆ ನೇಮಕಾತಿ. ನಂತರದಲ್ಲಿ ಲ್ಯಾಂಗ್ವೇಜ್ ಹುದ್ದೆಗೆ ಕೂಡ ಈ ಸಂಸ್ಥೆ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಹಿಂದಿ, ಕನ್ನಡ, ಮಲಯಾಳಂ, ಮರಾಠಿ, ಸಂಸ್ಕೃತ, ತಮಿಳ್, ತೆಲುಗು, ಉರ್ದು ಇಷ್ಟೆಲ್ಲ ಶಿಕ್ಷಕರನ್ನ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಈ ಒಂದು ಹುದ್ದೆಗೆ ನೀವು ಆ ಒಂದು ಹುದ್ದೆ ಅಂದರೆ ಟ್ಯಾಲೆಂಟ್ at 21K ಸ್ಕೂಲ್ ಕಮ್ಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಇನ್ಸ್ಟಿಟ್ಯೂಟ್ ಆಫ್ ದ ಎಂಡೋಕ್ರೈನಾಲಜಿ ರಿಸರ್ಚ್ ಬೆಂಗಳೂರು ವತಿಯಿಂದ ನೇಮಕಾತಿ. ಒಂದು ಸಂಸ್ಥೆಯಲ್ಲಿ ನೋಡಬಹುದು ಗ್ರೂಪ್ ಎ ವೃಂದದ 7 ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಆ ಸಂಸ್ಥೆಯ ಒಂದು ವೆಬ್ಸೈಟ್ ಆದ ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮಗೆ ತುಂಬಬೇಕಾಗುತ್ತದೆ. ಅರ್ಜಿ ಶುಲ್ಕ ನೋಡಬಹುದು ₹500 ಕೂಡ ನೀವು ಇಲ್ಲೇ ತುಂಬಬೇಕಾಗುತ್ತದೆ. ಯಾರ ಹೆಸರಿಗೆ ಅಂದ್ರೆ ಅದು ನಿರ್ದೇಶಕರು KEER ಇವರ ಹೆಸರಿಗೆ ನೀವು DDಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ದಿನಾಂಕ 2/6/2026 ಸಂಜೆ 4:30 ನೀವು ಮಾಡಬೇಕು. ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಸಂಸ್ಥೆಯಲ್ಲಿ ಟೀಚಿಂಗ್ ನೇಮಕಾತಿ ಮಾಡ್ಕೋದು. ಇದೊಂದು ಸಂಸ್ಥೆ ಇದೊಂದು ಬೆಂಗಳೂರಲ್ಲಿ ಕಂಡುಬರುತ್ತ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಹಲವಾರು ಟೀಚರ್ಸ್ಗಳಿಗೆ ನೇಮಕಾತಿ. ಟೀಚರ್ ಮ್ಯಾಥ್ಸ್, ಹಿಸ್ಟ್ರಿ, ಕೆಮಿಸ್ಟ್ರಿ, ಜಿಯೋಗ್ರಫಿ, ಫಿಸಿಕಾಲಜಿ ನಂತರ ಇಲ್ಲಿ ಟೀಚರ್ಗೆ ನೇಮಕಾತಿ. ಡೆಪ್ಯೂಟಿ ಹೆಡ್ ಮತ್ತು ಬೋರ್ಡಿಂಗ್ ಆ್ಯಂಡ್ ಪೋಸ್ಟಲ್ ಕೇರ್ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಆಸಕ್ತಿ ಆಗಬೇಕು. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಅಂದರೆ ಈ ಒಂದು ಸಂಸ್ಥೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಸಹಾಯಕರು, ಅಟೆಂಡರ್ ಮತ್ತು ಸ್ವೀಪರ್ಗಳ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಧಾರವಾಡ ನಗರ ಪರಿಷತ್ ಶಾಲೆಗೆ 2 ವರ್ಷದ ಅನುಭವ ಇರುವಂತಹ ಅಭ್ಯರ್ಥಿಯು LMW ಪರವಾನಗಿ ಹೊಂದಿರಬೇಕು. ನುರಿತ ವಾಹನ ಚಾಲಕರು 15, ಸಹಾಯಕರು 10, ಅಟೆಂಡರ್ 4 ಹುದ್ದೆ, ಸ್ವೀಪರ್ 10 ಜನ ಬೇಕಾಗಿದ್ದಾರೆ ಅಂತೆ. ಆಸಕ್ತಕರು 23 ಶನಿವಾರ, 24 ರವಿವಾರ ಮೇ 2026ರಂದು ಮುಂಜಾನೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಗೆ ನೀವು ಮಾಡಬೇಕು ಸಂದರ್ಶನದಲ್ಲಿ ಭಾಗವಹಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ನಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಮಹಾಬಲೇಶ್ವರ ಎಂ ಸ್ಟ್ಯಾಂಡ್ ಸ್ಟೋನ್ ಕ್ರೂಸಿಂಗ್ ಇಂಡಸ್ಟ್ರಿ ರಿಕ್ರೂಟ್ ದ ಫಾಲೋವಿಂಗ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ಅಕೌಂಟೆಂಟ್ ಮೇಲ್ ಮತ್ತು ಫಿಮೇಲ್ ಕೂಡ ನೇಮಕಾತಿ. ವಿದ್ಯಾರ್ಥಿ BCom ಆಗಿರಬೇಕು. 6 ವರ್ಷದಿಂದ 8 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತದೆ. ನಂತರ ಪರ್ಚೇಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ. ಮೇಲ್ ಹುದ್ದೆಗೆ BCom ಆಗಿರಬೇಕು. 3 ರಿಂದ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಕ್ರೂಸಿಂಗ್ನಲ್ಲಿ. ಅದೇ ರೀತಿಯಾಗಿ ಈ ಒಂದು ಹುದ್ದೆಗೆ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ದಿನಾಂಕ 24/5/2025 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30 ಮಾಡ್ಕೊಳ್ತಾ ಇದ್ದಾರೆ. ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂಬರ್ 100 ಮನೋಜ್ ಪರ್ಸೈಡ್ ಪಾಸ್ 1 ನಿಯರ್ KDO ರೆಸಿಡೆನ್ಸಿ ಕುಸ್ಕಲ್ ರೋಡ್ ಕೇಶವಪುರ ಹುಬ್ಬಳ್ಳಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಮೀಡಿಯಂ ಸ್ಕೂಲ್ ಬೋಧೋಳಿ ಇದು ನೋಡಬಹುದು. ಈ ಒಂದು ಸಂಸ್ಥೆಯಲ್ಲಿ ಇದೊಂದು ಭಟ್ಕಳದಲ್ಲಿ ಕಂಡು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾಗಿರುತ್ತದೆ. ಈ ಒಂದು ಸಂಸ್ಥೆಯಲ್ಲಿ ಅಕೌಂಟೆಂಟ್, ಅಡ್ಮಿನ್, ಕಿಂಡರ್ಗಾರ್ಟನ್ ಟೀಚರ್, ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್, ಆನ್ಲೈನ್ ಎಜುಕೇಟರ್ ಮತ್ತು ಟೀಚರ್ಗಳಿಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ಸೆಂಡ್ ಮಾಡಬಹುದು. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ನಾವು PU ಕಾಲೇಜ್ಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ನೋಡಬಹುದು ಫಿಲೋನಗರ್, ಧಾರಬಾ, ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಾಗುತ್ತೆ. ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ಲೆಕ್ಚರ್ ಇನ್ ಹಿಸ್ಟ್ರಿ ಪಾರ್ಟ್ ಟೈಮ್ ಜಾಬ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ MA ಹಿಸ್ಟ್ರಿ ಬೇಟಾಗಿರಬೇಕು. ಆಸಕ್ತಿ ಒಳಗಬೇಕು. ನಿಮ್ಮ ರೆಸ್ಯೂಮನ್ನು ಈ ಒಂದು ವಾಟ್ಸಪ್ಗೆ ನಮ್ಮ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ರಾಹುಲ್ ಸ್ಕೂಲ್ ವತಿಯಿಂದ ನೇಮಕಾತಿ ನೋಡಬಹುದು. ಇದೊಂದು ಪಟ್ಟರ ಪಾಳ್ಯ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ ಸಂಸ್ಥೆಯು. ಸಂಸ್ಥೆಯಲ್ಲಿ ಕನ್ನಡ, ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಆಸಕ್ತಿ ಅಭ್ಯರ್ಥಿಗಳು ಆ ಸಂಸ್ಥೆ ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ PRT, TCT, PGT ಟೀಚರ್ಸ್ ಇನ್ ಕೊಪ್ಪಳದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆಯಲ್ಲಿ 2026-27ನೇ ಸಾಲಿಗೆ ನೋಡಬಹುದು ವೇಕೆನ್ಸಿ ನೋಡಬಹುದು ನೀವು ಇಲ್ಲಿ. ಇಂಗ್ಲೀಷ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಲ್ ಸ್ಟಡೀಸ್, ಕಂಪ್ಯೂಟರ್ ಸೈನ್ಸ್, ಹಿಂದಿ, ಕನ್ನಡ, ಫ್ರೆಂಚ್, ಆರ್ಟ್, ಕ್ರಾಫ್ಟ್, ಲೈಬ್ರರಿ ಮತ್ತು ಕಿಂಡರ್ಗಾರ್ಟನ್ ಮತ್ತು ಪ್ರೈಮರಿ ಕ್ಲಾಸ್ಗಳಿಗೆ ಟೀಚರ್ ನೇಮಕಾತಿ ಮಾಡ್ಕೊಳ್ತಾ ಈ ಒಂದು ಹುದ್ದೆಗೆ B.Ed ಆಗಿರಬೇಕು. ಅದೇ ರೀತಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ICIC ಸ್ಕೂಲಲ್ಲಿ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಆ ಸಂಸ್ಥೆಯೊಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಇಲ್ಲ ಅಂದರೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ಇಲ್ಲಿ ನೀವು ಸೆಂಡ್ ಮಾಡಿಸಬಹುದು. ಅಪೋಸಿಟ್ ನ್ಯೂ ಡಿಸ್ಟ್ರಿಕ್ಟ್ ಕೋರ್ಟ್ ಕುಷ್ಟಗಿ ರೋಡ್ ಕೊಪ್ಪಳದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಸಂಸ್ಥೆಯು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ವಿದ್ಯಾಲಯ ಕುಪ್ಪೆವದು ಮಂಗಳೂರಲ್ಲಿ ಕಂಡು ಬರ್ತಾ ಇದೆ. ಒಂದು ಸಂಸ್ಥೆಯು ಇಲ್ಲಿ ಕೂಡ ಟೀಚಿಂಗ್ ಜಾಬ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. 6 to 10 ಕ್ಲಾಸ್ವರೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್, ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು.
ಮದರ್ ತೆರೇಸಾ ಮೆಮೋರಿಯಲ್ ಸ್ಕೂಲ್ ಈ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಶಿಕ್ಷಕರ ನೇಮಕಾತಿ, ಹೈಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ನೇಮಕಾತಿ, ಅದೇ ರೀತಿ ಪ್ರೈಮರಿ ಹಿಂದಿ ಟೀಚರ್ಗಳ ನೇಮಕಾತಿ, ಲೈಬ್ರರಿ ಹುದ್ದೆ, ಹೈಸ್ಕೂಲ್ ಮ್ಯಾಥ್ಸ್ ಟೀಚರ್, ವೋಕಲ್ ಟೀಚರ್, ಕ್ಲಾಸಿಕಲ್ ಡಾನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಬಹುದು. ಆ ಸಂಸ್ಥೆಯ ವೆಬ್ಸೈಟ್, ಆ ಸಂಸ್ಥೆ ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಪಬ್ಲಿಕ್ ಸ್ಕೂಲ್ ಆನೇಕಲ್ಲಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಅಲ್ಲಿ ಕೂಡ ಮಾಂಟೆಸರಿ ಟೀಚರ್, NTT ಕೋರ್ಸ್ ಆಗಿರಬೇಕು, ಹೈಸ್ಕೂಲ್ ಸೈನ್ಸ್ ಟೀಚರ್, BSc BEd ಆಗಿರಬೇಕು. ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಿ. ಕಾಲೇಜ್ ಆಫ್ ಇಂಜಿನಿಯರ್ ಈ ಒಂದು ಸಂಸ್ಥೆಯು ಭಾರತ ಸರ್ಕಾರ ಒಂದು ಅಧೀನ ಸಂಸ್ಥೆಯಾಗಿರುತ್ತದೆ. ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಅಂದರೆ ಇಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿ ನಾನ್ ಟೀಚಿಂಗ್ ಡಿಪಾರ್ಟ್ಮೆಂಟ್ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 27 ಮೇ 2026 ಒಳಗಾಗಿ ನೀವೇ ಮಾಡಬೇಕಾ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಈ ಒಂದು ರೆಸ್ಯೂಮ್ಗೆ ಕೂಡ ನೀವು ನಿಮ್ಮ ಬಯೋಡಾಟಾ ಕೂಡ ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ದ HR ಬೃಂದಾವನ್ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ನೋಡಬಹುದು. ಧಾವರಕ ನಗರ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಮೇನ್ ರೋಡ್ ಯಲಹಂಕ ಬೆಂಗಳೂರು 560063ಕ್ಕೆ ನೀವು 27 ಮೇ 2026 ಒಳಗಾಗಿ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಒಂದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಇನ್ಸ್ಟಿಟ್ಯೂಟ್ ಆಫ್ ದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೈನ್ಸ್ ಬಿಡದಿಯಲ್ಲಿ ಹಾಗೂ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಇಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ಆ ಒಂದು ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ 10 ದಿನಗಳ ಒಳಗಾಗಿ. ಇಲ್ಲಿ ಕೂಡ ನೋಡಬಹುದು ನೀವು ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು, ಅಸೋಸಿಯೇಟ್ ಪ್ರೊಫೆಸರ್, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ. ನಂತರ ಲೆಕ್ಚರ್ಸ್ಗಳಿಗೆ ನೇಮಕಾತಿ ಅಂದರೆ ಡಿಪ್ಲೊಮಾ ಕಾಲೇಜುಗಳಿಗೆ ಲೆಕ್ಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಹಾಸ್ಟೆಲ್ ಸೂಪರ್ವೈಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ನಂತರ ಅಸಿಸ್ಟೆಂಟ್ ಸಿಸ್ಟಮ್ ಅಡ್ಮಿನ್ ಹುದ್ದೆಗೆ ನೇಮಕಾತಿ, ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡ್ರೈವರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಸಂಸ್ಥೆಯು. AICT ಒಂದು ವೇತನ ಕೂಡ ಈ ಸಂಸ್ಥೆ ನಿಮ್ಗೆ ನೀಡ್ತಾ ಇದೆ. ಕಾಂಟ್ಯಾಕ್ಟ್ ಅಂತ ಪ್ರಿನ್ಸಿಪಲ್ ಸೆಲ್ ನಂಬರ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಇದು ಗಮನಿಸಬಹುದು. ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಜೋಸೆಫ್ ಸ್ಕೂಲ್ ಜೋಸೆಫ್ ನಗರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ ಈ ಒಂದು ಸಂಸ್ಥೆ. ಇಲ್ಲಿ ಕೂಡ ನೋಡಬಹುದು ಮ್ಯಾಥ್ಸ್ ಟೀಚರ್, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಈ ಒಂದು ಹುದ್ದೆಗೆ ನೇಮಕಾತಿಯನ್ನು ಸಂಸ್ಥೆ ಮಾಡ್ಕೊಳ್ತಾ ಇದೆ. ಕ್ವಾಲಿಫಿಕೇಷನ್ BA ಮತ್ತು DEd ಆಗಿರಬೇಕು. 21/5/2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ST ಜೋಸೆಫ್ ಸ್ಕೂಲ್ ಜೋಸೆಫ್ ನಗರ, ಗುಡ್ಡನಹಳ್ಳಿ, ಆಲೂರು ತಾಲೂಕು, ಹಾಸನದಲ್ಲಿ ಒಂದು ಸಂಸ್ಥೆ ಕಂಡು ಬರ್ತಾ ಇದೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗುರುಬಸವ ಮಹಾಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಮುಧೋಳದಲ್ಲಿ ನೇಮಕಾತಿಯನ್ನು ಸಂಸ್ಥೆ ಮಾಡ್ಕೊಳ್ತಾ ಇದೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಹಲವಾರು ಪ್ರಾಧ್ಯಾಪಕರನ್ನ, ಸಹ ಪ್ರಾಧ್ಯಾಪಕರ ಮತ್ತು ಸಹಾಯಕ ಪ್ರಾಧ್ಯಾಪಕರನ್ನ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಡಿಪಾರ್ಟ್ಮೆಂಟ್ CSC 2 ಪ್ರೊಫೆಸರ್ ಹುದ್ದೆಗೆ, 3 ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. AIMLನಲ್ಲಿ 1 ಪ್ರೊಫೆಸರ್, 2 ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ECಯಲ್ಲಿ ಕೂಡ 1 ಪ್ರೊಫೆಸರ್, 3 ಸಹಾಯಕ ಪ್ರಾಧ್ಯಾಪಕರು ಮತ್ತು 2 ಸಹ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ. ಸಿವಿಲ್ ಇಂಜಿನಿಯರಿಂಗ್ ಕೂಡ ಇಲ್ಲಿ 1 ಹುದ್ದೆಗೆ ನೇಮಕಾತಿ. ಮೆಕ್ಯಾನಿಕಲ್ ಇಂಜಿನಿಯರ್ 1 ಹುದ್ದೆ. MBAನಲ್ಲಿ ಇಲ್ಲಿ ಪ್ರಾಧ್ಯಾಪಕ 1 ಹುದ್ದೆ, ಸಹಾಯಕ ಪ್ರಾಧ್ಯಾಪಕ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಒಂದು ಸಂಸ್ಥೆಯು. ಈ ಒಂದು ಸಂಸ್ಥೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. 23/5/2026 ಒಳಗಾಗಿ ನೀವೇನು ಮಾಡಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪ್ರಿನ್ಸಿಪಲ್ BGMIT ಮುಧೋಳ ಅವರ ಮೊಬೈಲ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.